ಬ್ರೇಕ್ನ ನಂತರ ಕರ್ನಾಟಕ 28 ಕ್ಲಿಯರ್ ಪಿಕ್ಚರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಲೋಕಸಭಾ ಕ್ಷೇತ್ರವಾರು ಚರ್ಚೆ ಮಾಡ್ತಾ ಇದ್ದೀವಿ. ಉತ್ತರ ಕನ್ನಡ ಚುನಾವಣೆಯ ವೇಳೆ ತುಂಬಾ ದೊಡ್ಡ ಸುದ್ದಿ ಆಯಿತು. ಇಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಬಿಜೆಪಿ ಟಿಕೆಟ್ ಕೊಡ್ತು. ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದವರು ಅಂಜಲಿ ನಿಂಬಾಳ್ಕರ್ 3,37,428 ಮತಗಳ ಅಂತರದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೆದ್ದರು. ಕಳೆದ ಸಲದ ರಿಸಲ್ಟ್ ನಿಮಗೆ ಗೊತ್ತಿದೆ. ಅನಂತಕುಮಾರ ಹೆಗಡೆ ದಾಖಲೆಯ ಗೆಲುವನ್ನು ಪಡೆದಿದ್ರಿ. 4,79,649 ಮತಗಳು. ಅನಂತಕುಮಾರ ಹೆಗಡೆ 5 ವರ್ಷ ಕಾಲ ರಾಜಕಾರಣದಲ್ಲಿ ಪಕ್ಷದಲ್ಲಿ ಸಂಪೂರ್ಣವಾಗಿ ಆಸಕ್ತಿಯನ್ನು ಕಳೆದುಕೊಂಡ್ರು. ಚುನಾವಣೆ ಹತ್ರ ಬಂದಾಗ ಮತ್ತೆ ಅವರಿಗೆ ಆಸಕ್ತಿ ಚಿಗುರಿತು, ಪ್ರಚಾರವನ್ನು ಆರಂಭಿಸಿದ್ರು. ಆದರೆ ಬಿಜೆಪಿ ಟಿಕೆಟ್ ನಿರಾಕರಿಸಿತು. ಸಂಪೂರ್ಣವಾಗಿ ರಾಜಕಾರಣದಿಂದಲೇ ದೂರವಾದರು. ಪ್ರಚಾರಕ್ಕೂ ಬರಲಿಲ್ಲ ಅಥವಾ ವಿರೋಧನೂ ಮಾಡಲಿಲ್ಲ. 4,79,649 ಮತಗಳ ಅಂತರದಿಂದ 2019 ಚುನಾವಣೆಯನ್ನು ಅನಂತಕುಮಾರ್ ಹೆಗಡೆ ಗೆದ್ದಿದ್ರು ಆನಂದ್ ಅಸ್ನೋಟಿಕರ್ ವಿರುದ್ಧ. ಇಂಟ್ರೆಸ್ಟಿಂಗ್ಲಿ ಕಾಂಗ್ರೆಸ್ JDS ಮೈತ್ರಿ ಇತ್ತು. ಈ ಪಕ್ಷ JDS ಪಾಲಾಗಿತ್ತು. ಅದು ಕೂಡ ಗೆಲುವಿನ ಅಂತರ ಇಷ್ಟು ಹೆಚ್ಚಳವಾಗೋದಕ್ಕೆ ಒಂದು ಕಾರಣ. ಈ ಸಲ ಅನಂತಕುಮಾರ್ ಹೆಗಡೆ ಬದಲು ಶಿರ್ಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಸೋತಿದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಕೊಡುವ ನಿರ್ಧಾರ ಬಿಜೆಪಿ ಮಾಡಿತು. 3,37,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಈ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದೇ ಒಂದು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಲೀಡಿಗೆ ಬರಲಿಲ್ಲ. ಒಂದು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಲೀಡಿಗೆ ಬರಲಿಲ್ಲ. ನಾಲ್ಕು ಬಿಜೆಪಿ MLAಗಳು, 4 ಕಾಂಗ್ರೆಸ್ MLAಗಳು. 4 ಬಿಜೆಪಿ MLAಗಳ ಪೈಕಿ ಒಬ್ಬ ಬಿಜೆಪಿ MLA ಬಿಜೆಪಿಯ ವಿರುದ್ಧ ಹೋಗಿ ಕಾಂಗ್ರೆಸ್ಸನ್ನು ಬಹಿರಂಗವಾಗಿ ಬೆಂಬಲಿಸಿದವರು. ಯಾರೂ ಕಾಂಗ್ರೆಸ್ಸಿಗೆ 1 ಮತಗಳ ಲೀಡನ್ನು ಕೊಡಿಸೋದಕ್ಕಾಗಲಿಲ್ಲ. ಕ್ಷೇತ್ರವಾರು ನೋಡ್ತಾ ಹೋಗೋಣ. ಖಾನಾಪುರ, ಕಿತ್ತೂರು, ಹಳಿಯಾಳ, ಕಾರವಾರ, ಕುಮಟಾ, ಭಟ್ಕಳ, ಶಿರ್ಸಿ, ಯಲ್ಲಾಪುರ ವಿಧಾನಸಭಾ ಕ್ಷೇತ್ರಗಳು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಖಾನಾಪುರ ವಿಠ್ಠಲ್ ಹಲಗೇಕರ್ ಬಿಜೆಪಿ ಶಾಸಕರು, 59,830 ಮತಗಳ ಲೀಡು ಬಿಜೆಪಿಗೆ. ಕಿತ್ತೂರು ಬಾಬಾ ಸಾಹೇಬ್ ಪಾಟೀಲ್ ಬಿಜೆಪಿ 36,242 ಮತಗಳ ಲೀಡು ಬಿಜೆಪಿಗೆ. ಹಳಿಯಾಳ RV ದೇಶಪಾಂಡೆ 28,880 ಮತಗಳ ಲೀಡು ಬಿಜೆಪಿಗೆ. ಕಾರವಾರ ಸತೀಶ್ ಸೈಲ್ ಕಾಂಗ್ರೆಸ್ ಶಾಸಕರು 65,428 ಮತಗಳ ಲೀಡು ಬಿಜೆಪಿಗೆ ಕಾರವಾರದಲ್ಲಿ. ಕುಮಟಾ ದಿನೇಶ್ ಶೆಟ್ಟಿ ಬಿಜೆಪಿ ಶಾಸಕರು 53,493 ಲೀಡು ಬಿಜೆಪಿಗೆ. ಭಟ್ಕಳ ಮಂಕಾಳು ವೈದ್ಯ ಕಾಂಗ್ರೆಸ್ ಶಾಸಕರು ಸಚಿವರು 32,403 ಮತಗಳ ಲೀಡು ಬಿಜೆಪಿಗೆ. ಶಿರಸಿ ಭೀಮಣ್ಣ ನಾಯಕ್ ಕಾಂಗ್ರೆಸ್ ಶಾಸಕರು 39,928 ಮತಗಳ ಲೀಡು ಬಿಜೆಪಿಗೆ. ಯಲ್ಲಾಪುರ ಶಿವರಾಮ್ ಹೆಬ್ಬಾರ್ ಬಿಜೆಪಿ ಟೆಕ್ನಿಕಲಿ ಬಿಜೆಪಿಯಲ್ಲಿದ್ದಾರೆ, ಕಾಂಗ್ರೆಸ್ಸನ್ನು ಬಹಿರಂಗವಾಗಿ ಬೆಂಬಲಿಸಿದರು. 18,387 ಮತಗಳ ಲೀಡು ಬಿಜೆಪಿಗೆ. ಪ್ರಶಾಂತ್, ಲೀಡ್ಗಳನ್ನು ನೋಡ್ತಾ ಇದ್ರೆ ಇದ್ದುದರಲ್ಲಿ ಶಿವರಾಮ್ ಹೆಬ್ಬಾರೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ. ಬರೀ 18,000 ಲೀಡ್ ಬಂದಿದೆ ಅವರ ಕ್ಷೇತ್ರದಲ್ಲಿ ಬಿಜೆಪಿಗೆ. ಈ ಉತ್ತರ ಕನ್ನಡ ಕ್ಷೇತ್ರ ಬಿಜೆಪಿ ಒಂದು ವೀಕ್ ಲಿಂಕ್ ಅಂತ ತಿಳ್ಕೊಂಡಿತ್ತು. ಎಸ್, ಅಂದರೆ ಕರಾವಳಿಯ 3 ಕ್ಷೇತ್ರಗಳಲ್ಲಿ ಅಥವಾ 2ನೇ ಹಂತದ ಮತದಾನದ ಕ್ಷೇತ್ರಗಳಲ್ಲಿ ಉತ್ತರ ಕನ್ನಡದ ಗೆಲ್ಲೋದು ಕಷ್ಟ ಇದೆ. ಯಾಕಂದರೆ ಅನಂತಕುಮಾರ್ ಹೆಗಡೆ ಅವರನ್ನು ಬದಲಿಸಿ ಟಿಕೆಟ್ ಕೊಟ್ಟಿದ್ದರಿಂದ ಈ ಕ್ಷೇತ್ರ ಗೆಲ್ಲೋದೇ ಕಷ್ಟ ಆಗ್ಬೋದು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಹವ್ಯಕರ ಮತಗಳನ್ನು ಪಡಿಬೋದು, ಆದರೆ ಬೇರೆ ಜಾತಿಯ ಮತಗಳನ್ನು ಪಡಿತಾರ? ಅನಂತಕುಮಾರ್ ಹೆಗಡೆಗೆ ಇರೋ ಜನಪ್ರಿಯತೆ ವಿಶ್ವೇಶ್ವರ ಹೆಗಡೆ ಕಾಗೇರಿಗಿಲ್ಲ. ಈ ರೀತಿ ಎಲ್ಲ ಚರ್ಚೆಗಳು ನಡೆದಿದ್ದು, ನಾವು ಅನೇಕ ಚರ್ಚೆಗಳನ್ನು ಮಾಡಿದ್ವಿ. ಬಟ್ ನಮ್ದು ಸಿಂಪಲ್ ಲಾಜಿಕ್ ಇತ್ತು. 4,79,000 ಮತಗಳ ಅಂತರದಲ್ಲಿ ಅನಂತಕುಮಾರ್ ಹೆಗಡೆ ಗೆದ್ದಿರುವಾಗ
ವಿಶ್ವೇಶ್ವರ ಹೆಗಡೆ ಕಾಗೇರಿ 79,000ದಲ್ಲಿ ಗೆಲ್ಲಕ್ಕಿಲ್ಲ. ಬಟ್ ಇದು ನೋಡಿದ್ರೆ ಲೀಡು ದೊಡ್ಡ ಪ್ರಮಾಣದಲ್ಲಿ ಲೀಡ್ ಸಿಕ್ಕಿದೆ, ಕನ್ವಿನ್ಸಿಂಗ್ ವಿಕ್ಟ್ರಿ. ಹೌದು, 8ಕ್ಕೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಯಾಕಂದರೆ ಈಗ ಖಾನಾಪುರ್ ವಿಠ್ಠಲ್ ಹಲ್ಗೇಕರ್ ವಿಧಾನಸಭೆಯಲ್ಲಿ 90,000 ಪಡೆದಿದ್ರು. ಎಸ್, ಲೋಕಸಭೆಯಲ್ಲಿ 1,07,000 ಬಿ ಜೆ ಪಿಗೆ ಮತ ಬಂದಿವೆ. ಅಂಜಲಿ ನಿಂಬಾಳ್ಕರ್ ವಿಧಾನಸಭೆಯಲ್ಲಿ 37,000 ಪಡೆದಿದ್ದರು. 10,000 ಮಾತ್ರ ಅವರ ಸ್ವಂತ ಕ್ಷೇತ್ರದಲ್ಲಿ ಏರಿಕೆಯಾಗಿದೆ. ಬಹುತೇಕ ಕಡೆ ಅವರು ಕ್ಷೇತ್ರದಲ್ಲಿ ನಿಂತಾಗ ಬಹುತೇಕ ಪಕ್ಷಗಳು ನಮ್ಮ ಸ್ಥಳೀಯರು ಅನ್ನುವ ಕಾರಣಕ್ಕೋಸ್ಕರ ವೋಟ್ ನೀಡ್ತಾರೆ. ಆದರೆ ಅಂಜಲಿ ನಿಂಬಾಳ್ಕರ್ ತಮ್ಮದೇ ಕ್ಷೇತ್ರದಲ್ಲಿ ಬಿ ಜೆ ಪಿ 59,830 ಲೀಡ್ ಇದೆ. ಹೌದು. ಖಾನಾಪುರ ಮತ್ತು ಕಿತ್ತೂರು ಅನಂತಕುಮಾರ್ ಹೆಗಡೆ ಪದೇ ಪದೇ ಹೇಳ್ತಾ ಇದ್ರು, ಅವರು ಕುರ್ಚಿ ಇಟ್ಟು ಹೇಳಿದ್ರಲ್ಲ ಒಂದಿನ, ಹೌದು ಹೌದು, ದಮ್ ಇದ್ದವರು ಅಥವಾ ಉತ್ತರ ಕುಮಾರರು ಯಾರಿದ್ದೀರಿ ಬಂದು ಕೂತ್ಕೊಳ್ಳಿ ಅಂತ. ಅದಕ್ಕೆ ಬಹುಶಃ ಕಾಗೇರಿ ವಿಶ್ವೇಶ್ವರ ಹೆಗಡೆ ಉತ್ತರ ಕೊಟ್ಟಂಗಿದೆ. ಖಾನಾಪುರ ಕಿತ್ತೂರು ಲೀಡ್ ತರೋಕ್ಕಾಗಲ್ಲ ಬಿ ಜೆ ಪಿಗೆ ನಾನು ಇಲ್ಲದೇ ಇದ್ದರೆ ಅಂತಕ್ಕಂಥದ್ದನ್ನು ಅನಂತಕುಮಾರ್ ಹೆಗಡೆ ಹೇಳ್ತಾ ಇದ್ರು. ಅಲ್ಲಿ ನೋಡಿ 36,242, ಒಂದು ವರ್ಷದ ಹಿಂದೆ ಅಷ್ಟೇ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಅಲ್ಲಿ ದೊಡ್ಡಗೌಡ ಇವರಿದ್ರಲ್ಲ ನಮ್ಮ ಬಿ ಜೆ ಪಿಯ ಮಾಜಿ ಶಾಸಕರು, ಅವರು ಸೋತು ಕಾಂಗ್ರೆಸ್ಸಲ್ಲಿ ಗೆದ್ದಿದೆ ಬಾಬಾ ಸಾಹೇಬ್ ಪಾಟೀಲ್. ಆದರೆ ಈ ಬಾರಿ ಬಿ ಜೆ ಪಿಗೆ ಲೀಡ್ ಬಂದಿದೆ. ಹಳಿಯಾಳ ಆರ್ ವಿ ದೇಶಪಾಂಡೆ ಅವರ ಸ್ವಂತ ಕ್ಷೇತ್ರದಲ್ಲಿ 28,880 ಲೀಡ್ ಬಂದಿದೆ. ಆರ್ ವಿ ದೇಶಪಾಂಡೆ ಈ ಸಲ ಏನು ಅಷ್ಟೇನು ಆಕ್ಟಿವ್ ಆಗಿ ಕಾಣಿಸ್ಕೊಳ್ಳಿಲ್ಲ. ಅವ್ರು ಮಂತ್ರಿ ಮಾಡೋದು ಪ್ರತಿ ಸಲ ಏನಿರ್ತಿತ್ತು, ಮಂತ್ರಿ ಆಗಿರ್ತಿದ್ರು ಅಥವಾ ಅವ್ರ ಮಗ ಕ್ಯಾಂಡಿಡೇಟ್ ಆಗಿರ್ತಿದ್ದ, ಆಕ್ಟಿವ್ ಆಗಿರ್ತಿದ್ರು. ಕಾರವಾರ ಸತೀಶ್ ಶೈಲ್ 1 ವರ್ಷದ ಹಿಂದೆ ಗೆದ್ದವರು. ಲೀಡ್ ನೋಡಿ 65,428. ಕಾರವಾರದ ವಿಷಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಗಡೆ ಎಲ್ಲೂ ಕಾಣಿಸಿಕೊಳ್ಳಿಲ್ಲ. ಸ್ವತಃ ನರೇಂದ್ರ ಮೋದಿ ಅಂಕೋಲಕ್ಕೆ ಪ್ರಚಾರಕ್ಕೆ ಬಂದರು, ಆ ವೇದಿಕೆಯ ಮೇಲೆ ಅವ್ರು ಇರಲಿಲ್ಲ. ಆದರೆ ವಿಧಾನಸಭಾ ಚುನಾವಣೆ ಮುಗಿದ ನಂತರ ಅವರು ಅಭಿನಂದಿಸಿದ ಫೋಟೋಗಳು ಹೊರಗೆ ಬಂದಿದ್ದು ಸತೀಶ್ ಸೈಲ್ರದ್ದು ಮಾತ್ರ. ಸತೀಶ್ ಸೈಲ್ರನ್ನು ಅಭಿನಂದಿಸುವ ಫೋಟೋ ಕ್ಯಾಂಡಿಡೇಟ್ ಹಾಕಿದ್ರು ಅವರು. ಆ ಕ್ಯಾಂಡಿಡೇಟ್ ಕಾರವಾರದ ಬಿ ಜೆ ಪಿಯ ಶಾಸಕೀಯ ಸೋಲಿಗೂ ಕೂಡ ಕಾರಣರಾಗಿದ್ದರು. ಒಂದು ಕ್ಯಾಂಡಿಡೇಟ್ ಹಾಕಿದ್ದೆ ಅನಂತಕುಮಾರ್ ಹೆಗಡೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಓಕೆ. ಕುಮಟಾ ದಿನಕರ್ ಶೆಟ್ಟಿ ಗೆದ್ದಿದ್ರು, ಭಾಳ ಸಣ್ಣ ಮಾರ್ಜಿನಿಂದ ಗೆದ್ದಿದ್ರು ಅವರು ವಿಧಾನಸಭೆಯಲ್ಲಿ. 53,000 ಲೀಡ್ ಕೊಟ್ಟಿದ್ದಾರೆ. ಭಟ್ಕಳ ಮಂಕಾಳ ವೈದ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಬಿ ಜೆ ಪಿ 32,000 ಲೀಡ್ ಇದೆ. ಶಿರ್ಸಿ ಭೀಮಣ್ಣ ನಾಯಕ್ ಸಹಜವಾಗಿ ಕಾಗೇರಿ ವಿಶ್ವೇಶ್ವರ ಹೆಗಡೆ ದೊಡ್ಡ ಲೀಡ್ ಪಡ್ಕೊಂಡಿದ್ದಾರೆ. ಯಲ್ಲಾಪುರ ನೀವು ಹೇಳಿದಂಗೆ ಶಿವರಾಮ್ ಹೆಬ್ಬಾರ್ ಬಿ ಜೆ ಪಿ ಶಾಸಕರು, ಆದರೆ ಕಾಂಗ್ರೆಸ್ ಗೆ ಕೆಲಸ ಮಾಡಿದರು. ನೋಡಿ, ಇವೆರಡು ನಿನ್ನೆ ಕೂಡ ನಾವು ಮಾತಾಡ್ತಾ ಇದ್ವಿ, ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ಲೀಡ್ ಬಂದಿದೆ. ಎಸ್ ಟಿ ಸೋಮಶೇಖರ್ ಇಲ್ಲಿ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಮುಖಂಡರಿಗೆ ಒಂದು ಕ್ಲಾರಿಫಿಕೇಶನ್ ಕೊಡಬಹುದು. ನಿಮ್ಮದೇ ಶಾಸಕರ ಕ್ಷೇತ್ರದಲ್ಲಿ ಕೊಟ್ಟಿದ್ದಕ್ಕಿಂತ ಕಡಿಮೆ ಲೀಡನ್ನು ನಾವು ಬಿ ಜೆ ಪಿ ಕೊಟ್ಟಿದ್ದೀವಿ, ಕೊಡಬಹುದು. 18,380. ಬಟ್ ಒಂದು ಕನ್ವಿನ್ಸಿಂಗ್ ವಿಕ್ಟ್ರಿ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವರಿಗೆ. ಮತ್ತು ನನಗನ್ಸುತ್ತೆ ಅನಂತಕುಮಾರ್ ಹೆಗಡೆ ಅಳಿದುಳಿದ ರಾಜಕೀಯ ಅವಕಾಶಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಅವ್ರಿಗೆ ಬರ್ಬೇಕಂತ ಇಷ್ಟ ಇದೆಯೋ ಗೊತ್ತಿಲ್ವಾ, ಅವರ ಅಭಿಮಾನಿಗಳಿಗೆ ಅನಂತಕುಮಾರ್ ಹೆಗಡೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಅಂತೆಲ್ಲ ಎಲ್ಲ ಚರ್ಚೆಗಳಿದ್ವು. ನನಗನ್ಸುತ್ತೆ ಈ ಫಲಿತಾಂಶದ ನಂತರ ಬಿ ಜೆ ಪಿ ಅವರನ್ನು ಭಾಳ ಅಂದರೆ ಅವರೊಂದು ರಾಜಕೀಯ ಪ್ರಸ್ತುತತೆಯನ್ನು ಕೂಡ ಕಳ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಎಸ್, ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ನಂತರ ಕಾಗೇರಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ಎಲ್ಲ ಮೊನ್ನೆ. ಏನಂತ? ಅದು ಏನು ಹೇಳ್ತಾರಲ್ಲ, ಬೆಳಗ್ಗೆ ಕೋಳಿ ಕೂಗೋದು ಅವರಿಂದಲೇ ಬೆಳಗಾಗತ್ತೆ ಅಂತ ತಿಳ್ಕೊಳ್ಳುತ್ತೆ, ಹಾಗಿಲ್ಲ ಅಂತ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅನಂತಕುಮಾರ್ ಹೆಗಡೆ ಬಗ್ಗೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ರಿಸಲ್ಟ್ ಪ್ರೂವ್ ಮಾಡುತ್ತೆ ಉತ್ತರ ಕನ್ನಡ ಅದು ಬಿ ಜೆ ಪಿಯ ಕ್ಷೇತ್ರನೇ ಅಂತ. ಬಿ ಜೆ ಪಿಯ ಅದು ಲೋಕಸಭೆಗೆ ಬಂದಾಗ ದಟ್ ಈಸ್ ಬಿ ಜೆ ಪಿ ಕ್ಷೇತ್ರ. ವಿಧಾನಸಭೆಗೆ ಬಂದಾಗ ಉತ್ತರ ಕನ್ನಡದ ಮತದಾರ ಅಲ್ಲಿ ಅವ್ರಿಗೆ ಹಾಕ್ಲಾ ಇವ್ರಿಗೆ ಹಾಕ್ಲಾ ಅಂತ ಯೋಚನೆ ಮಾಡ್ಬೋದು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರನ್ನೇ 1 ವರ್ಷದಿಂದ ಶಿರ್ಸಿಯಲ್ಲಿ ಸೋಲಿಸಿದ್ದಾರೆ. ಖಾನಾಪುರದ ರಿಸಲ್ಟ್ ನೋಡಿದಾಗ, ಹಳಿಯಾಳದ ರಿಸಲ್ಟ್ ನೋಡಿದಾಗ, ಯಲ್ಲಾಪುರದ ರಿಸಲ್ಟ್ ನೋಡಿದಾಗ, ಕಾರವಾರದ ರಿಸಲ್ಟ್ ನೋಡಿದಾಗ ಒಂದು ಅಂಶ ಸ್ಪಷ್ಟ ಆಗ್ತಾ ಇದೆ ಅಜಿತ್. ಒ ಬಿ ಸಿ ದೊಡ್ಡ ಪ್ರಮಾಣದಲ್ಲಿ ಮೋದಿಯತ್ತ ಶಿಫ್ಟ್ ಆಗಿದೆ. ನಾನ್ ಕುರುಬ ಮರಾಠ, ಅದಕ್ಕೆ ಮೊನ್ನೆ ಮರಾಠ ಸಮುದಾಯಕ್ಕೆ ಬಿ ಜೆ ಪಿ ಒಂದು MLC ಸ್ಥಾನವನ್ನು ಕೊಡ್ತು. ಬೆಳಗಾವಿಯಲ್ಲಿ, ಉತ್ತರ ಕನ್ನಡದಲ್ಲಿ ಮರಾಠ ಸಮುದಾಯ ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿಯತ್ತ ಶಿಫ್ಟ್ ಆಗಿದೆ. ಎಸ್ ಎಸ್, ಬಂದೆ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.